ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ನೆಕ್ಸ್ಟ್ ಪಾರ್ಟ್ ನನ್ನ ಮಗ ಬಂದಾದಮೇಲೆ ಊಟ ಮಾಡಿ ಮಲಗಿ ಎದ್ದು ಆ ನಂತರ ಏನು ನೆಕ್ಸ್ಟ್ ಕೆಲಸ ಏನು ಮಲಗೋದು ಅಂದರೆ ಜಾಸ್ತಿ ಹೊತ್ತೇನು ಮಲಗಲ್ಲ. ಒಂದು 3ಗೆ ಮಲಗಿ ಒಂದು 3:30 ಅಷ್ಟರಲ್ಲೆಲ್ಲ ನಾನು ಎದ್ದು ನಾನು ಮತ್ತೆ ರೆಡಿ ಆಗಬೇಕು. ಹಾಗಾಗಿ ಎದ್ದು ನೆಕ್ಸ್ಟ್ ಮತ್ತೆ ಸ್ನಾನ ಮಾಡ್ಕೊಂಡು ಅವರಿಬ್ಬರು ಮಲಗಿದ್ದಾಗಲೇ ಎದ್ದರೆ ನಾನು ಸ್ನಾನ ಮಾಡ್ಕೋಬೋದು. ಅದರ್ವೈಸ್ ನಂಗೆ ತುಂಬ ಕಷ್ಟ ಆಗುತ್ತೆ ಒಬ್ಬಳೇ ಇರೋದ್ರಿಂದ. ಸೊ ಆದಮೇಲೆ ಹೊಸಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಅರಿಶಿನ ಎಲ್ಲ ಹಾಕಿದ್ದೆ. ಆದ್ರೂ ಸ್ವಲ್ಪ ವೆಟ್ ಮಾಡಬೇಕಂತೆ ಪೂಜೆ ಮಾಡಬೇಕಾದ್ರೆ ಹೊಸ್ಲ ಹತ್ರ. ಸೊ ಹಾಗಾಗಿ ಸ್ವಲ್ಪ ಒಂದು ಲೋಟದಲ್ಲಿ ನೀರು ತೊಗೊಂಡೋಗಿ ಚುಮ್ಕಿಸ್ತಿರೋದು. ಆಮೇಲೆ ಲೋಟದಲ್ಲಿ ನೀರು ಚುಂಬಿಸ್ಕೊತಿದ್ದೀರಾ ಅಂತ ಅಂದ್ಬೇಡಿ, ಜಸ್ಟ್ ವೆಟ್ ಮಾಡೋಕ್ಕೋಸ್ಕರ ಅಷ್ಟೇ. ಫಸ್ಟೇ ಅರಿಶಿನ ಎಲ್ಲ ಹಾಕಿ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಇದು ನಮ್ಮ ಗಾರ್ಡನಲ್ಲಿ ಬಿಟ್ಟಿದ್ದಂತಹ ಒಂದು ಫ್ಲವರ್, ತುಂಬ ಚೆನ್ನಾಗಿದೆ. ದೇವ್ರ ಕ್ರಿಯೇಷನ್ನೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಎಲ್ಲ ಫೋಟೋಗಳಿಗೆಲ್ಲ ನಾನು ಹೂವನ್ನು ಹಾಕ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಪೂಜೆಗೆ ನಾನೆಲ್ಲ ರೆಡಿ ಮಾಡ್ಕೋಬೇಕಾರೆ ಅವನು ಎದ್ದಾದ ನಂತರ ಪೂಜೆ ಎಲ್ಲ ಮಾಡಿದೆ ನಾನು. ಪೂಜೆ ಅವರಿಬ್ಬರು ಎದ್ದೇಳೋಕ್ಕಿಂತ ಮುಂಚೆನೇ ಮಾಡಬೇಕು ಅಂತ ಅಂದ್ಕೋತೀನಿ, ಬಟ್ ಆಗಲ್ಲ ಎಷ್ಟೋ ಸಲ. ಸೊ ನೋಡಿ, ಇದೆಲ್ಲ ನಾನು ಫಸ್ಟೇ ಮಾಡಿದ್ದೆ, ಆದ್ರೂ ಒಂದು ಟೈಮ್ ನೀರು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ ಅಷ್ಟೇ. ಸೊ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ತುಂಬ ಚೆನ್ನಾಗಿ ತುಂಬ ಹ್ಯಾಪಿ ಅನಿಸುತ್ತೆ. ಮನೇಲಿ ಒಂದು ಪೂಜೆ ಒಂದಾಗ್ಬಿಟ್ರೆ. ಬೆಳಿಗ್ಗೆ ನನಗೆ ಆಗಲ್ಲ ಆ್ಯಕ್ಚುಲಿ, ಆದಷ್ಟು ಟ್ರೈ ಮಾಡ್ತೀನಿ, ಒಂದು 90% ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಯಾಕಂದರೆ ಊಟ ತಿಂಡಿ ಮಕ್ಕಳಿಗೆ ಎಲ್ಲ ಇರುತ್ತೆ. ಹಾಗಾಗಿ ಈವ್ನಿಂಗೆ ಸ್ವಲ್ಪ ಬೇಗ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ಅವನು ಎದ್ದಿದ್ದ, ಅವನಿಗೂ ಪೂಜೆ ಎಲ್ಲ ಮಾಡಿಸಿ ಓದೋಕ್ಕೆ ಕೂರಿಸ್ತೀನಿ. ಪೂಜೆ ಅವ್ನಿಗೆ ಕಂಪಲ್ಸರಿ ಈವ್ನಿಂಗ್ ಟೈಮ್ ಮಾಡಿಸ್ತೀನಿ. ಯೂಶ್ವಲಿ ಅಂದರೆ ಒಂದು ವೀಕ್ಲಿ 1 ಅಥವಾ 2 ಡೇಸ್ ಸಂಡೇಸು ಅಥವಾ ನಾನ್ ವೆಜ್ ಯಾವಾಗಾದ್ರು ತಿಂದಾಗ ಬೇಡ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಮಾರ್ನಿಂಗ್ ಟೈಮ್ ಒಂದೊಂದ್ಸಲಿ ನಾನು ಅವನಿಗೆ ಎಗ್ ಕೊಟ್ಟಿರ್ತೀನಿ, ಆ ಟೈಮಲ್ಲೂ ಮಾಡಿಸಲ್ಲ. ಸೊ ಅದಾದ ನಂತರ ಅಲ್ಲಿ ದೇವ್ರ ಮನೇಲಿ ಒಂದು ಮಂತ್ರದ್ದು ಸ್ವಿಚ್ ಇದೆ, ಅದನ್ನ ಹಾಕಿದ ತಕ್ಷಣ ಇವಳು ಎದ್ಬಿಡ್ತಾಳೆ. ಇವಳನ್ನೂ ಪೂಜೆ ಮಾಡಿಸಿ ನೆಕ್ಸ್ಟು ಇಬ್ರಿಗೂ ಹಾಲು ಸ್ನ್ಯಾಕ್ಸು ಏನಾದರೂ ಕೊಟ್ಟು ಓದೋಕ್ಕೆ ಕೂರಿಸ್ತೀನಿ. ಸೊ ಒಂದು ಸ್ವಲ್ಪನೂ ಬಿಡುವಿಲ್ದಂಗೆ ಮಾಡುವಂತಹ ಕೆಲಸ ಇದು. ಯಾರು ಹೇಳ್ತಾರೆ ಒಂದು ಹೌಸ್ ವೈಫ್ ಸುಮ್ಮನೆ ಕೂತ್ಕೋತಾರೆ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಅನ್ನೋರು ಈ ವ್ಲಾಗ್ನ ಖಂಡಿತವಾಗೂ ನೋಡಬೇಕು ನೀವು. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದು ನಿಮಿಷನೂ ಕೂರಲ್ಲ ನಾನು ಆ ಥರ. ಅದು ಮಧ್ಯಾಹ್ನ ಹೊತ್ತು ಅರ್ಧ ಗಂಟೆ ಏನು ಮಲ್ಕೋತೀನಿ, ಅದರಲ್ಲೂ ಸ್ವಲ್ಪ ಎಡಿಟ್ ಮಾಡ್ತಾ ಇರ್ತೀನಿ ವೀಡಿಯೋಸು, ಇಲ್ಲ ಸ್ಟಡಿ ಏನಾದ್ರು ಓದೋದು ಏನಾದರೂ ಇದ್ದರೆ ಅದನ್ನ ಮಾಡ್ತೀನಿ. ಇವಾಗ ಸದ್ಯಕ್ಕೆ 1 ಮಂತ್ ಓದಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ. ನವೆಂಬರು ಸ್ವಲ್ಪ ಫ್ರೀ ಕೊಡೋಣ ಅಂತ, ಅದಕ್ಕೋಸ್ಕರ ನವೆಂಬರ್ ಫುಲ್ ಫ್ರೀ. ಡಿಸೆಂಬರಿಂದ ನಾನು ಓದೋದನ್ನ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಯಾಕಂದರೆ ಟೆಕ್ಸ್ಟ್ ಬುಕ್ಸ್ ಇನ್ನೂ ನನಗೆ ಬಂದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಓದ್ಕೋತಾ ಇದ್ದೆ. ಸೊ ಅದಾದ ನಂತರ ಬಟ್ಟೆ ಮಡ್ಚೋದು, ಈ ಚಿಕ್ಕ ಪುಟ್ಟ ಕೆಲಸಗಳು ಇರುತ್ತಲ್ಲ, ಅದು ಎಷ್ಟು ಆಯಾ ಟೈಮ್ಗೆ ಆಗಬೇಕು ಅಂತಲೇ ಇರುತ್ತೆ. ಆ ಕೆಲಸಗಳಿಂದನೇ ಮನೆಯೆಲ್ಲ ಕ್ಲಟರ್ ಆಗಿ ಕಾಣುತ್ತೆ. ಫುಲ್ ಗಲೀಜಾಗಿ ಕಾಣೋದೆ ಈ ಚಿಕ್ಕ ಪುಟ್ಟ ಕೆಲಸಗಳಿಂದ. ಈ ಬಟ್ಟೆ ಮಡ್ಚೋದು, ಪಾತ್ರೆ ತೊಳೆಯದೇ ಇದ್ದರೆ ಅಡುಗೆ ಮನೆ ಫುಲ್ ಕ್ಲಟರ್, ಬಟ್ಟೆ ಮಡಿಸ್ದೇ ಇದ್ದರೆ ಆ ರೂಮ್ ಫುಲ್ ಕ್ಲಟರ್. ನೀವೇ ನೋಡ್ತಾ ಇರ್ಬೋದು, ಲಾಸ್ಟ್ ವ್ಲಾಗ್ ಎಂಡಿಂಗಲ್ಲಿ ಒಂದು ಹಾಕಿದ್ದೀನಿ, ಒಂದು ಚಿಕ್ಕ ವೀಡಿಯೋ, ಅದರಲ್ಲಿ ನೋಡಿ. ಆ ಬಟ್ಟೆ ಮಡಿಸ್ದೇ ಇದ್ದಿದ್ದಕ್ಕೆ ಆ ಜಾಗ ಫುಲ್ಲು ಒಂಥರ ಹರಡಿರೋ ಥರನೇ ಇತ್ತು. ರೂಮೆಲ್ಲ ಕ್ಲೀನಾಗಿತ್ತು, ಆ ಬಟ್ಟೆ ಮಡಿಸ್ದೇ ಇರೋದ್ರಿಂದ ಅದು ಒಂದು ರೂಮು ಆ ಥರ ಗಲೀಜಾಗ್ತಿತ್ತು. ಸೊ ಫೈನಲಿ ಬಟ್ಟೆ ಮಡ್ಚಾಯಿತು. ಇದು ಆ್ಯಕ್ಚುಲಿ 1 ವಾರದ ಫುಲ್ಲು ಬಟ್ಟೆಗಳು. ಇದು ಮಡ್ಚಿದ್ರೆ 1 ವಾರ ಫುಲ್ಲು ನಾನು ಆರಾಮಂತ ಇರ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಬಟ್ಟೆ ಒಗೆಯೋಕೆ ಹಾಕಿದ್ದೀನಿ, ಅದನ್ನು ಒಗೆದು ಒಣಗಾಕಬೇಕು. ಸೊ ನೆಕ್ಸ್ಟ್ ಏನಿದ್ರು ಸ್ವಲ್ಪ ಮಕ್ಕಳು ಬಟ್ಟೆಗಳನ್ನೆಲ್ಲ ಅರೇಂಜ್ ಮಾಡಬೇಕು. ಅರೇಂಜಾಗಿದೆ, ಸ್ವಲ್ಪ ಆಯಾ ಜಾಗದಲ್ಲಿ ಇಡಬೇಕು. ನನ್ನ ಬಟ್ಟೆಗಳನ್ನೂ ನಾನು ಮಡಚಿ ಇಲ್ಲೇ ಇಟ್ಕೊಬಿಡ್ತಾ ಇದ್ದೀನಿ. ನನ್ನ ಬಟ್ಟೆಗಳನ್ನೂ ಕೂಡ ನಾನು ಅರ್ಜೆಂಟ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಹಾಕೋತೀನಿ. ಸೊ ಅದನ್ನ ಕೂಡ ನಾನು ಸಪ್ರೇಟ್ ಮಾಡಬೇಕು. ನನ್ನ ಮದುವೆ ಆದಾಗ ಒಂದು ಬೀರು ತೊಗೊಂಡಿದ್ವಿ. ಸೊ ಅದು ಬೇಕು ಅಂತಲೇ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಡೈಲಿ ವೇರ್ ಬಟ್ಟೆಗಳನ್ನ ಜೋಡಿಸ್ಕೋಬೇಕು. ನಿಮಗೂ ತೋರಿಸ್ತೀನಿ, ಶೇರ್ ಮಾಡ್ತೀನಿ ಯಾವ್ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನೋಡಿ, ಇಷ್ಟಾಗಿತ್ತು ಇವತ್ತಿನ ನನ್ನ ದಿನಚರಿ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಬಿಡುವಿಲ್ಲದ ದಿನಚರಿ ಅಂತಲೇ ನನಗೆ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ ಅಲ್ವ, 2 ದಿನ ರೆಸ್ಟ್ ಅಂದರೆ 2 ದಿನ ವರ್ಕ್ ಪಕ್ಕಾ ಇದ್ದೇ ಇರುತ್ತೆ. ಶನಿವಾರ ಭಾನುವಾರ ನನ್ನ ಹಸ್ಬೆಂಡ್ ಇರಲಿಲ್ಲ ಅಂತ ಫ್ರೀಯಾಗಿ ಚೆನ್ನಾಗಿ ಇದ್ದೆ, ಕೆಲಸಗಳು ಕಮ್ಮಿ ಅಂತ. ಸೊ ಸೋಮವಾರದಿಂದ ಮತ್ತೆ ಶುರು ನನ್ನ ದಿನಚರಿಗಳು. ಅದರಲ್ಲಿ ಎಕ್ಸ್ಟ್ರಾ ಆ್ಯಡೆಡ್ಡು
ಸೊ ನಿಮಗೆ ಗೊತ್ತೇ ಇದೆ, ಇದು ನನ್ನ ಕಾರ್ಟ್ನಲ್ಲಿ ಇರುವಂತಹ ಒಂದು ಸ್ಟೋರೇಜ್ ಬಾಕ್ಸು. ಸೊ ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ತಿಳಿಸ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಕ್ಲಾತ್ ಆರ್ಗನೈಸೇಷನ್ ದಿನ. ಮಗಳು ನೋಡಿ ಹಿಂದೆನೇ ಬರ್ತಾಳೆ ಹಾಕೋಕ್ಕೆ ತೆಗಿಯೋಕ್ಕೆ ಎಲ್ಲ. ಸೊ ಭಯ ಆಗುತ್ತಿತ್ತು, ಸ್ವಲ್ಪ ಶಾರ್ಪ್ ಇರುತ್ತೆ ಎಡ್ಜು. ಸೊ ಹಾಗಾಗಿ ತುಂಬ ಬ್ಯುಸಿಯಾಗಿ ಕಳೆದ ದಿನ ಅಂತಲೇ ಹೇಳ್ಬೋದು. ಸೋಮವಾರ ತುಂಬ ಒಂಥರ ಫ್ರಸ್ಟ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ರಾತ್ರಿ ಒಂದು 9:30-10 ಗಂಟೆ ಮೇಲಂತೂ ತುಂಬ ಪ್ರೆಷರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೋಡಿ, ರೂಮೆಲ್ಲ ಫುಲ್ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ ಇದೆ. ಬಂದು ಮಲಗದೆ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ. ಸೊ ಮಲಗೋದೇನಿಲ್ಲ, ಇನ್ನೂ ಕೆಲಸ ಇದೆ, ತುಂಬ ಇದೆ ನೋಡಿ. ಇದಾದಮೇಲೆ ಹಾಲಲ್ಲೆಲ್ಲ ತೆಗೆದಿಟ್ಟು ಮಲ್ಕೊಬಿಟ್ರೆ ಮಾರನೇ ದಿನ ಪಾಪುನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಫ್ರೀಯಾಗಿ ನಾನು ಕಳಿಸ್ಬೋದು. ಸೊ ಕಮ್ಮಿಂಗ್ ಟು ಕಿಚನ್, ನಾನು ಹೇಳಿದ್ನಲ್ಲ ಚಿಕ್ಕ ಪುಟ್ಟ ವಸ್ತುಗಳೇ ನಮಗೆ ಒಂಥರ ಹರಡಿರೋ ಥರ ಕಾಣೋದು ಅಂತ. ಹೌದು, ರಾತ್ರಿ ಮಲ್ಕೋಬೇಕಾದ್ರೆ ಪಾತ್ರೆಗಳನ್ನ ತೊಳೆದು ಮಲ್ಕೊಬಿಟ್ರೆ ಮಾರನೇ ದಿನ ಬೆಳಗ್ಗೆ ನನಗೊಂದು ದೊಡ್ಡ ನಿಧಿ ಸಿಕ್ಕಾಗುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗೆ ನಾನು ಪಾತ್ರೆಗಳ ವಿಷಯಕ್ಕೆ ಬರೋದು. ಸೊ ಪಾತ್ರೆಗಳೆಲ್ಲ ತೊಳೆದು ಆನಂತರ ಇವತ್ತಿನ ದಿನಚರಿ ಕ್ಲೋಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ತಾ, ಈ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ, ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ತಾ, ಬಾಯ್ ಬಾಯ್.